ಜೀವನಾಡಿಯಾಗಿರುವ ಭದ್ರೆಯನ್ನೇ ನಂಬಿದ ರೈತರು ಇಂದು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಎದುರಾಗಿದೆ. ಅಧಿಕಾರಿಗಳ ಭರವಸೆ ನಂಬಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭತ್ತ ನಾಟಿ ಮಾಡಿದ ಅನ್ನದಾತರು ಈಗ ನೀರಿಲ್ಲದೆ ಬೆಳೆ ಒಣಗಿ ಹೋಗುತ್ತಿರುವುದನ್ನು ಕಣ್ಣಾರೆ ನೋಡುತ್ತಿದ್ದಾರೆ. ನಾಲೆಯ ಕೊನೆಯ ಭಾಗಕ್ಕೆ ನೀರು ಹರಿಯದೆ ಸಾವಿರಾರು ಎಕರೆ ಬೆಳೆ ಮೇವಿನಂತಾಗಿದ್ದು ನೀರು ಕೊಡಿ ಇಲ್ಲ ವಿಷ ಕೊಡಿ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗಿದ್ರೆ ಭದ್ರಾ ಕೊನೆ ಭಾಗದ ರೈತರ ಸಂಕಷ್ಟ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಭದ್ರಾ ನೀರಿಗಾಗಿ ಕೊನೆ ಭಾಗದ ರೈತರ ಪರದಾಟ. ನೀರಿಲ್ಲದೆ ಒಣಗುತ್ತಿರುವ ಸಾವಿರಾರು ಎಕರೆ ಭತ್ತದ ಬೆಳೆ. ನೀರು ಕೊಡಿ ಇಲ್ಲ ವಿಷ ಕೊಡಿ ಎಂದು ರೈತರ ಆಕ್ರೋಶ. ಒಣಗಿ ನಿಂತಿರುವ ಭತ್ತದ ಗದ್ದೆಗಳು, ನೀರಿಲ್ಲದೆ ಬರಿದಾಗಿರುವ ನಾಲೆಗಳು, ಕಣ್ಣೀರಿಡುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗಗಳಲ್ಲಿ. ಹೌದು, ಅಧಿಕಾರಿಗಳು 120 ದಿನಗಳ ಕಾಲ ಆನ್ ಅಂಡ್ ಆಫ್ ಪದ್ಧತಿಯಲ್ಲಿ ನೀರು ಹರಿಸುವ ಭರವಸೆಯನ್ನ ರೈತರಿಗೆ ನೀಡಿದ್ದರು. ಇದನ್ನ ನಂಬಿದ ಕಡ್ಲೆಬಾಳು, ಅಮೃತನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ರೈತರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಿದ್ದು ಎಕರೆಗೆ 60 ರಿಂದ 70 ಸಾವಿರ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಆದರೆ ಈಗ ಅಚ್ಚುಕಟ್ಟು ಪ್ರದೇಶದ ನಾಲೆ ಕೊನೆ ಭಾಗಕ್ಕೆ ಹನಿ ನೀರು ತಲುಪದೆ ಬೆಳೆ ಸಂಪೂರ್ಣವಾಗಿ ಒಣಗಲು ಆರಂಭಿಸಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಈಗ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಏನಿಲ್ಲ, ನಮ್ಮ ಭಾಗದಲ್ಲಿ 120 ದಿವಸ ನೀರು ಕೊಡ್ಬೇಕಾಯ್ತು ಸರ್. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ಕೊಡ್ಬೇಕಾಯ್ತು ಸರ್. ಫಸ್ಟಿಗೆ ನೀರು ನಮಗೆ ನಮಗೆ ಮುಟ್ಟೋಷ್ಟೊತ್ತಿಗೆ ಒಂದು 20 ರಿಂದ 25 ದಿನ ರೊಟೇಷನ್ ಆಲ್ರೆಡಿ ಮುಗಿದಿರುತ್ತೆ ಸರ್. ಇನ್ನು 85 ರಿಂದ 90 ದಿನದಾಗೆ ಭತ್ತ ಬೆಳೆಯೋಕ್ಕೆ ಕೊಡ್ತೀವಿ ಅಂದ್ರೆ ಸರ್, ಕಂಟಿನ್ಯೂ ಅದೇ ನಂಬಿಕೆ ಮೇಲೆ ನಮಗೆ ಸ್ವಲ್ಪ ಬೋರ್ಗಳು ಇರೋದಕ್ಕೆ ಬೆಳೆಯೋಕ್ಕೆ ಅವಶ್ಯಕತೆ ಇತ್ತು ಸರ್. ಈ 2 ರೊಟೇಷನ್ ಇದ್ದಾನ ಆ ನೀರು ಚಾನಲ್ ನೀರು ಮುಟ್ತಲ್ಲ ಸರ್. ಹಂಗಾಗಿ ನಮಗೆ ಭತ್ತಗಳೆಲ್ಲ ಒಣಗಿದ್ದಾವೆ ಸರ್. ಈಗ ಯಾರಿಗೆ ಹೇಳ್ಬೇಕು ಏನು ಬೇಕು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಎಲ್ಲರಿಗೂ ಹೇಳಿದ್ದಾಗೈತೆ ಸರ್, ಕಂಪ್ಲೇಂಟ್ ಹೇಳಿದ್ದಾಗೈತಿ. ಯಾರು ಕ್ರಮ ಬರೀ ಹೇಳ್ತಾಯಿದ್ರು ಸರ್, ಕೊಡಿಸ್ತೀವಿ ನೀರು ಕೊಡಿಸ್ತೀವಿ ಅಂತ ಹೇಳೋದು ಒಂದು ಬಿಟ್ಟರೆ ಏನಲ್ಲ ಸರ್. ಇನ್ನು 2 ಅಲ್ಲ 3 ದಿನ ಹೋಯ್ತಪ್ಪ ಅಂದರೆ ಏನು ಎದಕ್ಕೂ ಬರೋದಲ್ಲ ಸರ್. ಭತ್ತ ಎಕರೆಗೆ ಕಡಿಮೆ ಅಂದರೆ 50 ರಿಂದ 70 ಸಾವಿರ ತನಕ ಖರ್ಚು ಮಾಡಿದ್ದೀವಿ ಸರ್. ಈಗ ಇನ್ನೊಬ್ರಿಗೆ ಹೇಳಂಗಿಲ್ಲ ಏನಿಲ್ಲ, ಹಂಗಾಗಿದೆ ಸರ್ ಈಗ ರೈತರ ಪರಿಸ್ಥಿತಿ. ಮಿನಿಸ್ಟ್ರು ಕಂಡಲ್ಲಿ ಸರ್, ನಮ್ಮ ಮುಖಂಡರು ಹತ್ರ ಮಾತಾಡಿದ್ವಿ ಸರ್. ಇಲ್ಲ ಕೊಡಿಸ್ತೀವಿ ಅಂತಂದು ಹೇಳಿದ್ರು ಸರ್. ಅವರು ಬಂದಿದ್ರು, ಅಚ್ಚುಕಟ್ಟು ಆಫೀಸಿಗೆ ಬಂದಿದ್ರು. ಅವಾಗ ಕೊಡ್ತೇವೆ ಅಂದಮೇಲೆ ಇವತ್ತಿಗೂ ಕೊಟ್ಟದ್ದು ಸರ್ ನೀರು. ಹೆಚ್ಚು ಕಡಿಮೆ ಈವ ನೀರು ಒಟ್ಟು ನೀರೇ ಬಂದದ್ದು ಸರ್. ಸರ್ ಕಡಲೆಬಾಳು ಮನೆಯವರಲ್ಲಿ ಕಡಿಮೆ ಅಂದ್ರೆ 900 ಎಕರೆ ಹೊಲ ಸರ್. 900 ಎಕರೆಯಲ್ಲಿ 200 ರಿಂದ 250 ಎಕರೆ ಗದ್ದೆ ಮಾಡ್ತಾರೆ ಸರ್. ಅದರಲ್ಲಿ ಕಡಿಮೆ ಅಂದರೆ ಒಂದು 50 ಎಕರೆ ಅಂತ ಹಾಳಾಗಿದ್ದಾವೆ ಸರ್. ಬರೀ ನಮ್ಮದು ಒಂದು ಮೈನರ್ದು ಅಷ್ಟೇ ಹೇಳ್ತಿದ್ದಾನೆ ಸರ್. ಇಲ್ಲಿದ್ದ R4ಗೆ ಹೋಗೋಕ್ಕೆ ಇನ್ನೂ 17 ಮೈನರ್ ಬರ್ತಾವೆ ಸರ್. ಅದರಲ್ಲಿ ಅವರು ಎಷ್ಟೆಷ್ಟು ಹೋಗಿದ್ದಾವೆ ಗೊತ್ತದ ಸರ್. ಇವರು ಇಂಜಿನಿಯರ್ಗಳಾಗಲಿ ತಪ್ಪು ಮಾಡಿದ್ರು ಸರ್. ಪರ್ಮನೆಂಟಿವ್ ವೆಲ್ಡೆಡ್ ಕಂಬಗಳು ಇದು ಗೇಟ್ಗಳ್ನ ಪರ್ಮನೆಂಟಿವ್ ವೆಲ್ಡೆಡ್ ಮಾಡಿಸಿದ್ರು ಸರ್. ಇದ್ರ ವಿಚಾರ ಏನಂತ ನಾವು ಅಯ್ಯರಿಗೆ ಹೇಳಿದ್ರೆ ಇಲ್ಲ ಅವೆಲ್ಲ ರೈಟ್ಸ್ ಇಲ್ಲ ಅಂತಿದ್ರು ಸರ್. ಅವರು ಇಂಜಿನಿಯರ್ಗಳು ರೈಟ್ಸ್ ಇಲ್ಲ ಅಂದರೆ ಅಳುಬ್ರೇನು ದಡ್ಡರಾಗಿದ್ದಾರೆ ಸರ್. ಅವರೆಲ್ಲ ವೆಲ್ಡಿಂಗ್ ಮಾಡ್ಸೋಕ್ಕೆ ಅವಾಗ ವಾಲ್ ಕಟ್ಬೋದತ್ತಲ್ಲ ಅವರು. ಇವು ಮತ್ತು ಗೇಟ್ಗಳು ಯಾಕೆ ವೆಲ್ಡಿಂಗ್ ಮಾಡಿಸಿದ್ರು ಇವರು? ಆ ಕಡೆ ಪರ್ಮನೆಂಟ್ಲಿ ಹೋಗೋ ನೀರು ಆ ಕಡೆ ಬಿಡ್ತಾಯಿದ್ರು ಸರ್. ನಮಗೆ ಎಕ್ಸಸ್ ಆದ ನೀರು ಅಷ್ಟೇ ಲೆಕ್ಕಕ್ಕೆ 9th ಬಿಗೆ ಎಷ್ಟು ಬೇಕೋ ಅಷ್ಟೇ ಬರ್ತಾಯಿರೋದು ಸರ್. ಅದು ಹೆಚ್ಚು ಕಡಿಮೆ ನಮಗೆ 75 ಕ್ಯೂಸೆಕ್ಸ್ ಬರ್ಬೇಕು ಸರ್ ಒಂದು ರೊಟೇಷನ್ಗೆ. ಆ ನೀರು ಇವತ್ತಿಗೆ 20 ವರ್ಷ ಆದ ಸರ್ ಒಕ್ಕಲ್ತನ ಮಾಡೋಕತ್ತಿ. ಒಂದು ದಿನಕ್ಕೂ ನೀರು ನೋಡಿದ್ದು ಸರ್ 75 ಕ್ಯೂಸೆಕ್ಸ್ ನೀರು. ಇಷ್ಟೇ ಸರ್ ನಾನು ಹೇಳೋದು. ಇದಕ್ಕೆ ಸರಿಯಾದ ಕ್ರಮ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಆಗಲಿ ತಗೋಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಸರ್. ಇನ್ನು ಕಡ್ಲೆಬಾಳು ಸೇರಿದಂತೆ ಹಲವು ಗ್ರಾಮಗಳು ಸಚಿವ SS ಮಲ್ಲಿಕಾರ್ಜುನ್ ಪ್ರತಿನಿಧಿಸುವ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ್ದರೂ ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಪ್ರತಿ ಬಾರಿ ನೀರಿಗಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮುಂದೆ ಮನವಿ ಮಾಡಬೇಕಾದ ಪರಿಸ್ಥಿತಿ ಇದೆ ಎಂದು ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ದಾಖಲೆಗಳಲ್ಲಿ ಮಾತ್ರ ಕೊನೆ ಭಾಗಕ್ಕೆ ನೀರು ಹರಿಸುವುದಾಗಿ ಹೇಳಲಾಗುತ್ತಿದ್ದು ವಾಸ್ತವದಲ್ಲಿ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗಕ್ಕೆ ನೀರು ತಲುಪುತ್ತಿಲ್ಲ ಎಂದು ರೈತರು ಆರೋಪಿಸಿದರು.
ಬೋರ್ವೆಲ್ ಇರುವವರು ಮಾತ್ರ ಬೆಳೆ ಉಳಿಸಿಕೊಳ್ಳುತ್ತಿದ್ದಾರೆ. ಆದರೆ ಭದ್ರಾ ನೀರನ್ನ ನಂಬಿದ ರೈತರು ಸಾಲದ ಹೊರೆಗೆ ಸಿಲುಕಿ ದಿಕ್ಕು ತೋಚದಂತಾಗಿದ್ದಾರೆ. ಭದ್ರಾ ಡ್ಯಾಂನಿಂದ ನೀರು ಬಿಟ್ಟು 100 ದಿನ ಕಳೆದರೂ ಕೊನೆ ಭಾಗಕ್ಕೆ ನೀರು ತಲುಪದ ಹಿನ್ನೆಲೆ ಸಾವಿರಾರು ಎಕರೆ ಭತ್ತದ ಬೆಳೆ ಒಣಗಿ ಮೇವಿನಂತಾಗಿದೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ನಾಲೆಯ ಕೊನೆ ಭಾಗಕ್ಕೆ ನೀರು ಹರಿಸಬೇಕು, ಇಲ್ಲದಿದ್ದರೆ ಬೆಳೆ ಹಾನಿಗೆ ಪರಿಹಾರ ಘೋಷಿಸಬೇಕು ಎಂದು ರೈತರು ಆಗ್ರಹಿಸಿದರು. ಸರ್, ಕಡಲೆಬಾಳು 4ನೇ ಮೈನರಿಂದ ನಮ್ಮದು ಹೊಲ ಇರೋದು ಆಲಪ್ಪನ್ ಟೂಬ್ ಅಂತ. ಅಲ್ಲಿಂದ ನನ್ನ 3.5 4 ಎಕರೆ ಹೊಲ ಈಗ ಪೂರ್ತಿ ಒಣಗಿದೆ. ಯಾಕಂದರೆ 120 ದಿನ ಕೊಡ್ತಾನೆ ಅನ್ನೋದಕ್ಕೆ ನಾವು ರೈತರೆಲ್ಲ ನೀರು ಹಚ್ಚಿರೋದು, ಬೇರೆಯವ್ರ ಹೊಲ ಕಾಳುಗುತ್ತಿಗೆ ಮಾಡ್ಕೊಂಡು. ಯಾಕಂದರೆ ಈಗ ನಮಗೆ ಅಲ್ಲಿ ನೀರಿನ ಅನುಕೂಲ ಐತೆ ಅಂದರೆ ಮಾಡಿದ್ದು. ಈಗ ನೀರಿನ ಅನುಕೂಲತೆ ನಮಗೆ 2 ನೀರಿಂದನೂ ನೀರು ಸಿಗ್ತಾ ಇಲ್ಲ ಸಂಸ್ಥಿತವಾಗಿ. ಯಾಕಂದರೆ ಇಲ್ಲಿ ಮುದೇಗೌಡರು ಗಿರೀಶಣ್ಣರು ಇರೋದಕ್ಕೆ ಈಗ ಒಂದು ಸ್ವಲ್ಪ ನೀರನ್ನು ಕಾಣ್ತದೆ. ಈಗ ನಮಗೆ ನೀರಿನ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ರೆ ಬರ್ತತಿ ಅಂತ ಹಿಂಗೆ ಮುಂದುವರಿಸ್ತಾ ಇದ್ದಾರೆ. ಎಡ್ಡಿಲ್ಲ ಅಂತ ಮೇಲೆ ಪ್ರೆಷರ್ ಹಾಕಿದರೆ ನೀರು ಬರುತ್ತೆ. ಈಗ ಸಾಕಷ್ಟು ನಮಗೆ ನೀರಿನ ತೊಂದರೆ ಆಗಿರೋದಕ್ಕೆ ನಮ್ಮ ಭತ್ತ ಎಲ್ಲ ಒಣಗಿದೆ. ಈಗ ಒಂದು ಕಡ್ಡಿ ಹೊಡೆದ್ರೂ ಪೂರ್ತಿ ಬೆಂಕಿ ಹಚ್ಚುತ್ತೆ. ಯಾಕಂದರೆ ಅಷ್ಟು ಫಲ ಬಂದಿರೋದೇ ಅಷ್ಟು ಕಳ್ಕೊಂಡೀನಿ. ಈಗ 4 ಎಕರೆಗೆ ಏನಲ್ಲ ಅಂದರೆ 2 ಲಕ್ಷ ರೂಪಾಯಿ ಲಾಸು. ಇದನ್ನು ಪರಿಹಾರ ಏನು ಯಾರು ಕೊಡಲ್ಲ. ಯಾಕಂದರೆ ನಾವು ಈಗ ನಮ್ಗೆ ರೈತರದ್ದು ಕಷ್ಟ ಅಂತ ನೋಡ್ಕೊಂತಿದ್ದಾರೆ. ಇದು ಸರ್, ಕೊನೆ ಭಾಗದವ್ರು ಅಂದರೆ ಆಲಪ್ಪನ್ ಟೂಬ್ನರ್ ಸರ್. ಇಲ್ಲಿಂದ ನಮಗೆ ಒಂದು 4ನೇ ಮೈನರ್ ನಮ್ಮದು ಸರ್. ಈಗ 2 ಬೆಳೆಯಿಂದನೂ ನಮಗೆ ಇದೇ ಬೇಸಿಗೆ ಕಾಲದಾಗ ಹಿಂಗೆ ಇದೇ ತೊಂದರೆ ಆಗ್ತಾಯಿತ್ತು. ಆ ನೀರಂದ್ರೂ ಸಿಗ್ತಾ ಇಲ್ಲ ಸರ್. ಈಗ 2 ರೊಟೇಷನಿಂದಂತರೂ ಕಂಪಲ್ಸರಿ ನೀರು ಸಿಗ್ತಾ ಇಲ್ಲ ಸರ್. ಈಗ ಒಂದು 1,80,000 ರೂಪಾಯಿ ಹೊಲಕ್ಕೆ ಬಂಡವಾಳ ಹಾಕೇನಿ. ಏನು 1 ರೂಪಾಯಿನೂ ಬೆಳೆ ಇಲ್ಲ ಸರ್. ಇಲ್ಲಿ 120 ದಿನ ನೀರು ಕೊಡ್ತೀವಿ ಅಂತ ಹೇಳಿದ್ರು. ಆ ಕಾರಣದಿಂದ ನಾಟಿ ಹಚ್ಚಿದ್ವಿ. ಈಗ ನೀರು 90 ದಿನ ನೀರು ಕೊಟ್ಟಲ್ಲ ಅವರು. ಈಗೆಲ್ಲ ಭತ್ತಗಳು ಒಣಗ್ತದವು. ಭಾಳ ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗ್ಬಿಡ್ತಿ. ನಾವು ನೀರಿಗೆ 2 ನೀರಿದ್ದನ ಈಗ 15-20 ದಿನದಿಂದ ನೀರಿಗೆ ಪ್ರಯತ್ನ ಮಾಡ್ತಿದ್ದೀವಿ. ಎಲ್ಲ ಭತ್ತಗಳು ಒಣಗಿಬಿಡ್ತಾವೆ. ಆ ಕಾರಣದಿಂದ ಅವ್ರಿಗೆ ನೀರು ಕೇಳಿದ್ರೆ ಅಂದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ನೈಟ್ ಚೆನ್ನಾಗಿ ಹೋಗೋದಾಗೈತಿ. ಈಗ 1 ವಾರದಿಂದ ಚೆನ್ನಾಗಿ ದಿನ ನೈಟ್ ನಿದ್ಗೆಡ್ತದವಿ. ಆದರೆ ಇದು ಆಗ ನೀರು ಬರ್ತಾಯಿಲ್ಲ ನಮಗೆ. ಇವತ್ತು ಏನೋ ಈಗ ಒಂದು ಅರ್ಧ ತನಕ ನೀರು ಬಂದು ನಿಂತ್ಕೊಳತಿ. ನಾವು ಪ್ರಯತ್ನ ಮಾಡಿದ್ರೆ ಜನದ ಹತ್ರ ಹೊಡೆದಾಡಕ್ಕೆ ನೀರು ತರ್ಬೇಕು. ಆ ಪರಿಸ್ಥಿತಿ ಆಗೈತಿ. ಈಗ ಅವ್ರು ನೀರು ಕೊಟ್ಟರೆ ನಾವು ಬೆಳೆನೇ ಹೊಡೆದಾಡ್ಬೇಕು ರೀ ಬೇಸಿಗೆಗೆ. ಮಳೆಗಾಲದಾಗೇನ ನೀರು ಮಳೆ ಹಾಕತಿ ಬಂದ್ಬಿಡ್ತೈತಿ. ಬೇಸಿಗೆ ನೀರು ಬರಲ್ಲ ರೀ. ಭಾಳ ಕಷ್ಟಪಡ್ಬೇಕು ನಾವು. ರೈತರ ಹತ್ರ ಹೊಡೆದಾಡಿದ್ರೆ ನೀರು ಬರೋದು. ಅದು ಬಿಟ್ಟರೆ ಏನಿಲ್ಲ. ನೀರಿಗೋಸ್ಕರ ಹೊಡೆದಾಡಲೇಬೇಕು. ಚೆನ್ನಾಗಿದ್ದು ಜೊತೆಗಿದ್ದಾರೆ ಹೊಡೆದಾಡ್ಬೇಕು ರೀ. ಆ ಪರಿಸ್ಥಿತಿ ಐತಿ. ಎಲ್ಲ ಭಾಳ ಕಷ್ಟ ಐತ್ರಿ. ಈ ನೀರು ನಾವು ನೀರು ಕೊಟ್ಟರು ಅದು ಉಳಿತೈತಿಲ್ಲ ನಲ್ಲ. ಆ ಪರಿಸ್ಥಿತಿ ಆಗ್ಬಿಡತ್ತಿ. ನೀರು ಕೊಟ್ಟರೆ ಅವರಾಗೆ ನೀರು ಕೊಟ್ಟರೆ ಒಂದು ಸ್ವಲ್ಪ ಭತ್ತದಾಗ ಏನೋ 4 ಕಾಳ್ಕೊಂಡು ಹಾಕಿರೋ ಬಂಡವಾಳ ತಗೊಂತವಿ. ಇಲ್ಲ ಅಂತಂದ್ರೆ ಇಲ್ಲರಿ, ಏನು ಮಾಡೋಕ್ಕಲ್ಲ. ಈಸ ಕುಡಿಯೋ ಪರಿಸ್ಥಿತಿ ಬಂದ್ಬಿಡತ್ತೆ ನೋಡಿರಿ ರೈತರು. ಎಕರೆಗೆ 50,000ರಿಂದ 60,000 70,000 ತನಕ ಖರ್ಚು ಬರ್ತೈತೆ ರೀ ಒಬ್ಬೊಬ್ರು. ಕಾಳುಗುತ್ತಿ ಹಾಕಿರೋರು ಅವ್ರು ಕಾಳುಗುತ್ತಿಗೆ ಕೊಡಬೇಕು. ಅವರು ಗೊಬ್ಬರ ಬೀಜ ತೆಗಿಬೇಕು. ಎಲ್ಲ ತೆಗೆದ್ರೆ ಅವ್ರಿಗೆ ಉಳಿಯೋದ 10-20 ಸಾವಿರ ರೂಪಾಯಿ ದುಡ್ಡು. ಏನೋ ಸ್ವಂತ ಹೊಲ ಇದ್ದರಿಗೆ ಒಂದಿಟ್ಟು ಏನೋ ಉಳಿಬೋದು. ಅಷ್ಟು ಬಿಟ್ಟರೆ ಏನಿಲ್ಲ ರೀ. ಭಾಳ ತೊಂದರೆ ಆಗ್ತೈತೆ ಸರ್. ಇದು 2 ಬೆಳೆ ಇದ್ದಾನೆ 2-3 ಬೆಳೆ ಎಲ್ಲರಿಗೂ ತಿಳಿಸಿದ್ದಾರೆ ಸರ್. ಎಲ್ಲರಿಗೂ ಮನವಿ ಕೊಟ್ಟರೆ. ಎಲ್ಲ ಮೊನ್ನೆ ಹೋಗಿ ಮಾತಾಡಿದಾರೆ. ಈಗೇನೋ ಮುದೇಗೌಡರು ಗಿರೀಶಣ್ಣರು ಒಟ್ಟು 2 ದಿನದಿಂದ ಪ್ರೆಸರ್ ಕೊಡ್ತಾರೆ. ಅದಕ್ಕೆ ಈಗ ನೀರಿಗೆ ಇದು ಮಾಡ್ತೈತೆ ಅಷ್ಟೇ ರೀ. ಗೌಡ್ರಿಲ್ಲ ಅಂತಂದ್ರೆ ನಮಗೆ ನೀರಿನ ದಿನ ಭಾಳ ತೊಂದರೆ ಆಗೋದು. ಒಟ್ಟಾರೆಯಾಗಿ ದೇಶಕ್ಕೆ ಅನ್ನ ನೀಡುವ ಅನ್ನದಾತನೇ ಇಂದು ನೀರಿಗಾಗಿ ಹೋರಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ಭರವಸೆ ನಂಬಿದ ರೈತರು ಈಗ ಕಣ್ಣೀರಿನಲ್ಲಿ ದಿನ ಕಳೆಯುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಭದ್ರಾ ನಾಲೆಯ ಕೊನೆ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣಶಿಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.